ಚಾಮರಾಜನಗರದ ಮುಖಂಡರು ಬರಬೇಕು. ದಮ್ಮ ದೀಪವನ್ನು ಹಚ್ಚಿ ದಮ್ಮ ದೀಪವನ್ನು ಹಸ್ತಾಂತರ ಮಾಡ್ತಿದ್ದಾರೆ. ಮತ್ತೆ ದಮ್ಮ ಧ್ವಜವನ್ನು ಕೂಡ ಹಸ್ತಾಂತರ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಹಸ್ತಾಂತರಿಸಬೇಕು. ಈ ದಮ್ಮ ಪಯಣದ ದೀಪ ಸಿಂಧುವಳ್ಳಿ ಗ್ರಾಮದಲ್ಲಿ ಹಚ್ಚಿದ ಆ ದೀಪ 2024 ವರ್ಷದ ಪೂರ್ಣ ಮುಗಿದು 25ನೇ ವರ್ಷಕ್ಕೆ ಮಹಾಸಮ್ಮೇಳನಕ್ಕೆ ಬಂದು ತಲುಪಿದೆ. ಅದೇ ದೀಪ ಈಗ ಮುಖ್ಯಮಂತ್ರಿಗಳು ಹಚ್ಚುತ್ತಿರುವ ದೀಪವೇ ಈ ದೀಪವಾಗಿದೆ. ಈ ದೀಪವನ್ನ ನಾವು ಚಾಮರಾಜನಗರಕ್ಕೆ ಹಸ್ತಾಂತರವನ್ನ ಮಾಡುತ್ತಿದ್ದೇವೆ. ಇನ್ನು ವರ್ಷ ಪೂರ್ಣ ಚಾಮರಾಜನಗರದ ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ದಮ್ಮ ಪಯಣ ಬರುತ್ತೆ. ಅದಕ್ಕೆ ಚಾಮರಾಜನಗರದ ಜನತೆ ಸ್ವಾಗತವನ್ನ ಕೋರಬೇಕು, ಗೌರವಿಸಬೇಕು. ಈ ಮೈಸೂರು, ನಂಜನಗೂಡು, ಚಾಮರಾಜನಗರದಲ್ಲಿ 190 ಹಳ್ಳಿಗಳಲ್ಲಿ ಒಂದು ಸಣ್ಣ ಲವಲೇಸವೂ ಆಗದ ಹಾಗೆ ಅತ್ಯಂತ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಂಡ ರೀತಿಯಲ್ಲಿಯೇ ಚಾಮರಾಜನಗರದ 4 ತಾಲೂಕಿನ ಜನತೆ ಅದನ್ನು ಸ್ವಾಗತಿಸಿಕೊಂಡು ಇಡೀ ವರ್ಷ ಪೂರ್ಣ ಚಾಮರಾಜನಗರದ ಹಳ್ಳಿಗಳನ್ನು ಸುತ್ತಿ 2ನೇ ವರ್ಷದ ಒಂದು ಸಮ್ಮೇಳನಕ್ಕೆ ಚಾಮರಾಜನಗರವನ್ನ ನಾವು ಅಣಿಗೊಳಿಸೋಣ ಅಂತ ಆಗ್ಬೋದ. ಚಾಮರಾಜನಗರ 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 ಎಲ್ಲರೂ ಕೂಡ ದಮ್ಮ ದೀಪವನ್ನ ನಿಮ್ಮ ನಿಮ್ಮ ಹಳ್ಳಿಗೆ ನೀವೇ ತೆಗೆದುಕೊಂಡು ಹೋಗ್ಬೇಕು. ಒಂದು ಕಾಲಮನ್ನ ಮಾಡ್ತೀವಿ, ಪಟ್ಟಿ ಮಾಡ್ತೀವಿ, ಟೈಮ್ ಟೇಬಲ್ ಮಾಡಿ ಕಳಿಸ್ತೀವಿ. ನೀವೇ ನಮ್ಮನ್ನ ಕರ್ಸ್ಕೋಬೇಕು. ದಮ್ಮ ಪಯಣ ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ ದುಡಿಯೋಣ. ಮಾನ್ಯ ಮುಖ್ಯಮಂತ್ರಿಗಳು ದಮ್ಮ ದೀಪವನ್ನ ಹಚ್ಚಿದ್ದಾರೆ. ಅದೇ ದೀಪದಲ್ಲಿ 13,000 ಕಿಲೋಮೀಟರ್ಗಳು ಪಯಣ ಸಾಗಿ ಬಂದಿದೆ. ಈಗ ದಮ್ಮ ಧ್ವಜವನ್ನು ಕೂಡ ಹಸ್ತಾಂತರ ಮಾಡ್ತಿದ್ದಾರೆ. ಈ ದಮ್ಮ ಧ್ವಜವನ್ನ ನಾವು ಚಾಮರಾಜನಗರಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಮತ್ತೆ ದಮ್ಮದಾನದ ಪೆಟ್ಟಿಗೆ ಬುದ್ಧರ ಪ್ರತಿಮೆಯ ಮುಂದೆ ಇದೆ. ಆ ದಮ್ಮದಾನದ ಪೆಟ್ಟಿಗೆಯನ್ನು ಕೂಡ ನಿಮಗೆ ನಾವು ಆ ನಂತರ ಕಾರ್ಯಕ್ರಮದ ನಂತರ ತಪ್ಪಿಸ್ತೇವೆ. ಇಲ್ಲಿಗೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳ ನಂತರ ಈ ವೇದಿಕೆ ಸಮಾಪ್ತಿಯಾಗಲಿದೆ. ಆ ನಂತರ ಸಮಾರೋಪದಲ್ಲಿ ನಾವೆಲ್ಲರೂ ಮಾಡೋಣ. ಒಂದು ಅನೌನ್ಸ್ಮೆಂಟ್ ಇದೆ. ರಜತ ಮಹೋತ್ಸವ ಹಾಗೂ ನೂತನ ಜ್ಞಾನ ದರ್ಶನ ಕಟ್ಟಡ